ಜನ ನೀವು ಎಡಕ್ಕೆ ಹೋಗಿ 3 ಜನ ಇತ್ತು. ಕೂತ್ರು ಬಿಡಿ. ನಾನು ಅಲ್ಲಿ 2 ಬರೆ ಸಾಲಿದವಲ್ಲ, ಅದಕ್ಕೆ ಒಂದು ಸ್ವಲ್ಪ ಹೋಗ್ತೀನಿ ಅಂತ ಒಂದಿಷ್ಟೇ ನನಗೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೊರಟ್ರಿ? 9, 8:45, 8:30. ತಿಂಡಿ ತಿನ್ಕೊಂಡು ಹೊರಟ್ರಾ? ಇಲ್ಲ, ತಿಂಡಿ ನಾವು 11 ಗಂಟೆ ಹಂಗೆ ಹೊಟ್ಟೆ ಕಾಫಿ ಕುಡ್ಕೊಂಡು ಸುಣ್ಣ ಹಾಕೋಣ ಅಂತ. ಮಂಗಳವಾರಲ್ಲ, ಅವಳಿಗೆ ರಜಾ, ಮಧ್ಯದಲ್ಲಿ ರಜೆ ಸಿಕ್ಕಲ್ಲ ಅಂತ ಹೇಳಿ ಬಂದು. ಆಮೇಲೆ ಇವಳ ಕರಿ ಹೋಗಿ ಬರ್ತೀನಿ ಅಂದು 3 ಜನ ಬಂದು ಬರೀ ಗೋಣಿ ಬಿಚ್ಚಿ ಒಂದ್ ಸರಿ ಉದ್ಕೊಂಡು ಹೋಗಿದಾರೆ ಅಷ್ಟೇ. ಇದೆಲ್ಲಿ ತಗೊಂಡು ಹಿಂಗ್ ಬಂತು, ಹಿಂಗ್ ಅಡ್ಡ ಅಂದ್ರೆ ಇವಳು ಮ್ಯಾಲಿದ್ಲು. ಇಲ್ಲಿ ಸುಣ್ಣದ ಮೂಟೆ ಹಾಕಿದೀವಲ್ಲ, ಅದ ಇದಾಗ ಕುಯ್ದುಬಿಟ್ಟು ಸುರಿಯಕ್ಕೆ ಅಂತ ಇವಳು ಈ ಕಡೆ ಇದ್ದು, ಇವಳು ಒದ್ಕ ಬಂದಿದ್ಲು. ಅಷ್ಟೊತ್ತಿಗೆ ಒಂದು ಕಾಳೆ ಹಾಕ್ತು ಅಂತ ಬಬ್ಬೆ ಹಾಕಿದ್ಕು ಭೂಮಿ. ನಾನು ಹಂಗೆ ಸುಮ್ಮನೆ ನಿಂತೀನಿ. ಕಾಳೆ ಗೊತ್ತಾಯ್ತು ಆನೆ ಅಂತ. ಇವಳೇ ಮಾಡಿದ್ರು, ಕೈ ಹಿಡ್ಕೊಂಡು ಕಂಕ್ಳಿ ಕೊಟ್ಕೊಂಡಂತೆ ದರ ಹೋದ್ರು. ನಮ್ಮನೆ ಬೆರ್ಸಿ ಬಂದಿತ್ತು ಮತ್ತೆ. ಆಮೇಲೆ ಅಲ್ಲಿ ಒಂದು ಇದೈತೆ ಒಬ್ಬೆ ನೋಡಲ್ಲಿ ಒಳ್ಳಾಡ್ತೈತೆ, ಗೊತ್ತೈತೆ ಅಂತ ತಗ್ಗಲ್ವ ಓಡಿ ಬಾಬುಗೌಡ ಮನಲ್ಲಿ ಎಪ್ರಿಲಿಗೆ ಹೋಯ್ತಲ್ಲ ರೋಡು, ಆ ರೋಡಿಗೆ ಹೋಗಿ ನಿಂತ್ಕೊಂಡು ಆಗ ಇದು ಗೊತ್ತೈತಿ ಹಿಂಗಂತ ಇದು ಹುಡುಕ್ತಿ ಸೊಂಡ್ಲ ಹಿಂಗೆ ಎತ್ತೈತಿ ಕ್ವಾರೆಯಲ್ಲಿ ಹಿಂಗಂತ ಗೊತ್ತೈತಿ. ನಮ್ಮ ಇಲ್ದ್ರ ನಮ್ಮನ್ನು ತೆಗ್ದಾಕೋದು. ಸಾಯಿಸಿ ನಮ್ಮಿಂದಗಡೆ ಮುಂದೆ ನಾವು ಓಡಿದು ಕೆಳಮಂಗ ಯಾಕೆ ಹಿಂಗೆ ಬಂದಾಳೆ ಅವಳು. ಇಳಿಜಾರಲ್ಲಿ ನಾವು ಓಡಿದ್ವಲ್ಲ, ಇವಳು ಒಂದು ಇದೈತಿ ಮರ, ಅದು ಹಿಂಗೆ ಅಳ್ಳಾಡ್ತು ಭುಜಕೇನ ತಗ್ಲಿ. ಆಗ ಬಂತು ರಜವ ಒಡ್ಬ ಅಂದ್ಲು. ನನ್ನ ತೆಬ್ಕೆಂದೆ ಕರ್ಕೊಂಡು ಹೋದ್ಲು. ಇಲ್ಲ ಅಂದ್ರೆ ನಾವು ಊಟಾಗಿ ನಾವು ಸತ್ತ ನಾವಾರ ಸತ್ತ. ಆಮೇಲೆ ಅದು ಹೋಯ್ತಾ ಅದು ಆ ಕಡೆ? ಇಲ್ಲ, ಹಂಗೆ ಅಲ್ಲೇ ನಿಂತಿತ್ತು. ಇಡೀ ಎಲ್ಲರೂ ನಿಂತೆ. ಇವರಿಗೆ ಅಟ್ಯಾಕ್ ಮಾಡಿದೆ ಮೇಡಮ್ ಇವತ್ತು ಬೆಳಿಗ್ಗೆ ಫಸ್ಟು. ಇವ್ರ ಪಕ್ಕ ಇಲ್ಲಿಗೆಲ್ಲ ಗಾಯ ಆಗಿದೆ ಅಂತ ಒಳಗಡೆ. ಇವರು ಮಲ್ಕೊಂಡ್ಬಿಟ್ಟಿದ್ದಾರೆ ಪಟ್ಟ ಅಂತ. ನನ್ನ ಮೇಲೆ ಏನಾರು ಮಾಡಂಗಿದ್ರೆ ಮಾಡು ಅಂತೇಳಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟೊಳಗೆ ಇವ್ರನ್ನ ಬಿಟ್ಟು ಇವ್ರನ್ನ ಅಟ್ಯಾಕ್ ಮಾಡಿದ್ದಾರೆ. ಇವ್ರಿಗೆ ಇಂಜುರಿ ಆಗಿತ್ತು ಮತ್ತು ಇವರಲ್ಲಿ ಆಂಬುಲೆನ್ಸ್ ಅಲ್ಲಿ ಕೂತಿದ್ರು. ಮತ್ತು ಅಮ್ಮನ ಜೊತೆ ಇರಲ್ಲ ಅಂತೇಳಿ ಕರ್ಕೊಂಡ್ಬಂದ್ರು. ಎಲ್ಲಾನು ಅವಳೇ. ಕಸ ಗುಡಿಸೋದ್ರಿಂದ ಹಿಡಿದು ತಿಂಡಿಂದ ಹಿಡಿದು ಬಂದು ಬಟ್ಟೆ ತೊಳೆದು 4:15 ಕೆಲಸ ಬಿಟ್ಟು ಬಂದು ನಿನ್ನ ಪೇಷೆಂಟು ನೀನೇನು ಮಾಡಬೇಡ, ನೀನು ನನ್ನ ತಾಯಿ ಚೆನ್ನಾಗಿ ಅಯ್ಯೋ ಅದರಲ್ಲಿ ಎಲ್ಲ ಮಂಗ್ಳೂರಿಗೆ ಹೋಗ್ಕೊಂಡಿದ್ದು ನಂಗೆ ಉಳಿಸಿಕೆ ಬಂದು ಮೇಡಮು. ನಾನು ಆ ಕಡೆ ಬಂದು ನಾನಾರ ಸತ್ತಿದ್ರೆ ನನಗೆ ಏನು ಬೇಡ. ನನ್ನ ಮಗಳು ಒಬ್ಳು ಚೆನ್ನಾಗಿದೆ ಸಾಕು. ಇನ್ನೂ 2 ತಿಂಗಳ ಇಲ್ಲ ಮಗಳು ಮದುವೆ ಮಾಡಿ. ಇನ್ನೊಂದು 4 ತಿಂಗಳಾಯ್ತು ಅವಳ ಮದುವೆ ಮಾಡಿ. ಹೋರಾಟ ಮಾಡಿ ನನ್ನ ಮಗಳು ಸಾಲು ಕೆದ್ಬೇಡ, ನೀನು ಮಾಡೋಣ, ನಾನು ತೋಟ ಬಿಡ್ತೀನಿ, ಕೆಲ್ಸಕ್ಕೆ ಹೋಯ್ತನಲ್ಲ ಮಾಡೋಣ ಅಂತ. ವ್ಯಾಪಾರ ಇಲ್ಲ ಸ್ವಲ್ಪ ತೀರ್ಸ್ಕೇನ ನಾನು. ಏನು ತೀರ್ಸು, ಒಂದು ಸುಖ ಕಾಣಲ್ಲ, ಒಂದು ತಲೆ ಬಾಯ್ತನಲ್ಲ, ಒಂದು ಒಳ್ಳೆ ಸೀರೆ ಉಡ್ನಲ್ಲ, ಒಂದು ತಲೆ ಬಾಯ್ತಿಲ್ಲ, ಒಂದು ಹೂ ಮಾಡಿಲ್ಲ ಮೇಡಮ್. ನಮ್ಮ ಅವ್ನು ಸಾಕ್ಬೇಕಲ್ಲ ಏನಾರ ಆದರೆ ಅಂತ. ದಿನ ಬೆಳಿಗ್ಗೆ 7:15 ಮನೆ ಬಿಡೋಳು, 4:15 5 ಗಂಟೆ ಮನೆ ಬರೋಳು. ಅಲ್ಲಿ ಬಿಟ್ಟು ಬಂದರೆ ಅವನು ಮಗಳು ಇಲ್ಲಿ ಬಂದು ಕಸಿ ತೆಗಿತಿದ್ಲು. ಇಲ್ಲಾಂದರೆ ಗೊಬ್ಬರ ಹಾಕೋದಾರೆ ಯಾರು ಕರ್ಕಂದ್ರೆ ಅವ್ರು ಹಾಕೋರು. ನಾನು ಗೋಣಿಚಿಲ್ಲ ಬಾಯಿ ಬಿಚ್ಚಿ ಕೊಡ್ತಿದ್ದೆ. ನೀನು ಮುಟ್ಬೇಡ, ತೂಕ ಇದರಲ್ಲಿ ಎತ್ತಂಗಲ್ಲ. ಈಗಲೂ ಏನೂ ಮುಟ್ಟಂಗಿಲ್ಲ. ನಾವು ಯಾರು ಕೇಳಿ ನನ್ನ ದುಃಖ. ನನ್ನ ಮಗಳಿಗೆ ಒಬ್ಳಿಗೆ ಗೊತ್ತು, 25,000 ರೂಪಾಯಿ ಒಂದು ಇಂಜೆಕ್ಷನು, 8 ಇಂಜೆಕ್ಷನು ಮಾಡಿಸಿತ್ತು ನನ್ನ ಮಗಳು. ನಾನು ಹಂಗೆ ಕಳ್ಕೊಂಡು ನಾನು ಹಂಗಿರ್ಲಿ ಮೇಡಮ್ ಮರೆ. ಈಗ ಬರ್ತಿತ್ತಾ ಅಂತರಾಗೂ ನನ್ನ ಅಲ್ಲಿ ಹೋಗಿ ಲಚ್ಚು ಕೈಲಿ ಮಾಡಿಸಿರೆ ಫಾರೆಸ್ಟ್ನರಿಗೆ 9-10 ಗಂಟೆ 11 ಗಂಟೆ ಆರು ಇಲ್ಲ ಮೇಡಮ್ ರೇ. ಇವರು ಜೀವ ಕಾಪಾಡೋದೇ ಇವ್ರು ಕಾಪಾಡ್ತಾರ, ಇವ್ರು ಆಯ್ತಾರ ಹೋಯ್ತಾರ. ಇವ್ರು ಆಗ ಹೋಗಾರಲ್ಲ ಲಕ್ಕುಂದ್ ಬಿಕ್ಕೋಡಿಗೆ ಹೋಯ್ತಾರೆ. ಬಿಕ್ಕೋಡಲ್ಲಿ ಫಾರೆಸ್ಟ್ ಏನು ಅಲ್ಲಿಲ್ದ ಹೋದ್ರು ಅಲ್ಲಿಗೆ ಹೋಯ್ತಾರೆ. ಬೆಳಗೋಡಿಗೆ ಹೋಯ್ತಾರೆ, ಚೆನ್ನಾಗಿ ಊಟ ಮಾಡ್ತಾರೆ, ಊಟ ಕಟ್ಸಿ ಅಂತಾರೆ, ಹೋಯ್ತಾರೆ. ರೋಡಲ್ಲಿ ಮೇನ್ ರೋಡಲ್ಲಿ ಹೋಗೋದ ಹೊರತು ಒಬ್ರು ಕಷ್ಟ ಒಬ್ರು ಸುಖ ತೋಟದಲ್ಲಿ ನಾವು ಹೋಗ್ಬೇಕು ಮಾಡಬೇಕು. ರೈತರುಗಳು ಇರ್ತಾರೆ, ಅವ್ರಿಗೇನು ಕಷ್ಟ ಐತಿ, ಎಲ್ಲಾರ ಬಂದಿದ್ದ ಹೋಗಿದ್ದ ಇಲ್ಲ, ಯಾರು ನೋಡಕ್ಕಲ್ಲ. ನಾನು ಅವರಿದ್ದು ನಮಗೆ ಮೆಸೇಜ್ ಹಾಕಿದ್ರೆ ನನ್ನ ಮಗ ಫೋನ್ ಮಾಡೋನು, ನಾವು ವಾಪಸ್ ಹೋಗ್ತಿದ್ವಿ. ಅವಳ ತಲೆ ಐತೆ, ಅಲ್ಲಿ ಸೊಂಟದಲ್ಲೇ ಐತೆ, ಅವಳ ತಲೆ ಸೊಂಟದಲ್ಲಿ ಐತೆ, ನನ್ನ ತಲೆ ಮೊಬೈಲ್ ಐತೆ. ಮಾಡೋಣ ನನ್ನ ಮಗಳಿಗೆ ಮಾಡಿದ್ವಿ ನಾವು. ನನಗೆ ಯಾರು ನನ್ನ ಆಸ್ಪತ್ರೆ ಮೇಡಮ್ ಸಾಹೇಬ್ರ ಜೊತೆ ಮಾತಾಡ್ಸಿದ್ದೀನಿ, ಜೊತೆ ಮಾತಾಡೋದು ರಾಜ
ಅವರು ಮಾತಾಡಿದ್ದಾರೆ ಮಿನಿಸ್ಟರ್ ಹತ್ರ. ಸೊ ನಾವು ಬೇಕಾದ್ರೆ ಮನವಿ ಮಾಡೋಣ ಇನ್ನೊಂದ್ಸರಿ ಮಿನಿಸ್ಟ್ರು ಮನೆಗೆ ಬರ್ತೀನಿ ಅಂತ ಹೇಳಿದ್ರೆ ಉಸ್ತುವಾರಿ ಸಚಿವರು ಮಾತಾಡ್ತಾರೆ ಮೀಟಿಂಗಲ್ಲಿ ಇದ್ದಾರೆ. ಅವರು ನಾಳಿದ್ದು ಬಂದಾಗ ಫಸ್ಟ್ ಮನೆ ವಿಸಿಟ್ ಮಾಡೋಣ ಅಂತ ಹೇಳಿದ್ದಾರೆ ಉಸ್ತುವಾರಿ ಸಚಿವರು. ಭೇಟಿ ಮಾಡಿ ಅವರು ಫ್ಯಾಮಿಲಿ ಪರವಾಗಿ ನಿಲ್ಲೋಣ. ಅವ್ರ ಫ್ಯಾಮಿಲಿಗೆ ಏನು ಬೇಕೋ ಏನೇನು ಹೌದು ಹೋಗಿದ್ದಾರೆ, ಅವರು ಡೌನ್ಗೆ ಹೋಗಿದ್ದಾರೆ. ಡೌನ್ ಫಾಸ್ಟ್ 84 ಜನ ಓವರಾಲ್ ಇಲ್ಲಿವರೆಗೂ ಡೆತ್ ಆಗಿರೋದು 32 ಲೇಬರ್ ETF, RRT